ಹೆಲೋ ಎವ್ರಿವನ್, ನನ್ನ ಟ್ಯೂಸ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿಗೆ ಅಡುಗೆ ಎಲ್ಲ ಮಾಡಿಟ್ಬಿಡೋಣ ಅಂತ ಹೇಳಿ ಸಂಜೆಯಿಂದನೇ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ಹಸಿ ತಣ್ಣಿಕಾಳು ಕೂಡ ಹಾಗೆ ಇತ್ತು, ಅದನ್ನು ಬಳಸ್ಕೊಂಡು ಉಪ್ಸಾರು ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಾಳು, ಹಸಿಮೆಣಸಿನ್ಕಾಯಿ, ಟೊಮೊಟೊನ ಬೇಯೋದಕ್ಕೆ ಇಟ್ಕೊಂಡೆ. ನಂತರ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಸುಟ್ಕೊತಾ ಇದ್ದೀನಿ. ಕಾಳೆಲ್ಲ ಬೇಯೋಷ್ಟರಲ್ಲಿ ಖಾರಕ್ಕೆಲ್ಲ ಇಟ್ಕೊಂಡ್ಬಿಡೋಣ ಅಂತ ಖಾರಕ್ಕೆಲ್ಲ ಇಟ್ಕೊಂಡೆ. ಅಷ್ಟರಲ್ಲಿ ಕಾಳು ಕೂಡ ಬೇಯಿತು, ಅದನ್ನು ಕೂಡ ತೆಗೆದೋದಕ್ಕೆ ನುಗ್ಗೆ ಸೊಪ್ಪನ್ನ ಕೂಡ ಬೇಯೋದಕ್ಕೆ ಹಾಕ್ಕೊಂಡೆ. ಇನ್ನು ಈ ಸಾಂಬಾರನ್ನ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಬೇಯಿಸಿರುವಂಥ ಕಾಳು ಇದೆಲ್ಲದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಈ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಹುಷಾರಿಲ್ಲದೆ ಇದ್ದಾಗ ಅಥವಾ ಬಾಯೇನಾದರೂ ಕೆಟ್ಟಿದಾಗ, ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಈ ಸಾಂಬಾರನ್ನ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನ್ಸುತ್ತೆ. ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೂಡ ಮಾಡ್ಕೊಂಡು ಪಲ್ಯ ಕೂಡ ರೆಡಿ ಆಗೋಯ್ತು. ಉಪ್ಸಾರು ಮಾಡಿದ್ಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಅಂತೂ ಇರಲೇಬೇಕು. ಅದ್ರ ಜೊತೆಗೆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಇದನ್ನು ಈ ರೀತಿ ಟೇಸ್ಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ.